ಕಾಶ್ಮೀರ ಪೆಹಲ್ಗಾಮಲ್ಲಿ ಭಯೋತ್ಪಾದಕರು ಮಾಡಿದಂತಹ ಒಂದು ಹೀನ ಕೃತ್ಯವನ್ನ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧದ ಭೀತಿ ಎದುರಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಈಗ ಏನು ಮುನ್ನೆಚ್ಚರಿಕೆ ಕ್ರಮವನ್ನು ಕೂಡ ಅನುಸರಿಸಿರುವಂಥದ್ದು. ಅಂದರೆ ನಾಳೆ 4 ಗಂಟೆಗೆ ಮಾಕ್ ಡ್ರಿಲ್ ಮಾಡುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರನು ಕೂಡ ಹೈ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಬೆಂಗಳೂರಲ್ಲೂ ಕೂಡ ಬಹುತೇಕ ಬೆಂಗಳೂರಿನ ನಗರದಲ್ಲಿ ಸುಮಾರು 32 ಮಾಕ್ ಡ್ರಿಲ್ ಕೂಡ ನಾಳೆ ಸದ್ದು ಮಾಡುವಂಥದ್ದು. ಅಂದರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಸುರಕ್ಷಿತ ಜಾಗಗಳಿಗೆ ಯಾವ ರೀತಿಯಾಗಿ ತೆರಳಬೇಕು ಅನ್ನುವಂತಹ ಉದ್ದೇಶಕ್ಕಾಗಿ ಈಗ ಅಣುಕು ಪ್ರದರ್ಶನಕ್ಕೂ ಕೂಡ ಈಗ ಸರ್ಕಾರ ಮುಂದಾಗಿರುವಂಥದ್ದು. ನಾನೀಗ ಸದ್ಯ ಬೆಂಗಳೂರಿನ ರಾಜಾಜಿನಗರದ ಅಗ್ನಿಶಾಮಕ ದಳದಲ್ಲಿದ್ದೀನಿ. ನಾನು ಈಗ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತಿದ್ದೀನಿ. ದೃಶ್ಯದಲ್ಲೂ ಕೂಡ ನೀವು ಗಮನಿಸಬಹುದು. ಅಂದರೆ ಯುದ್ಧ ಮಾಡುವಂತಹ ಹಿನ್ನೆಲೆ, ಯುದ್ಧದ ಭೀತಿಯಲ್ಲಿ ಈಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಸುರಕ್ಷಿತವಾಗಿ ಕ್ರಮಗಳನ್ನು ವಹಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಮಾಕ್ ಡ್ರಿಲ್ ಕೂಡ ಕಾರ್ಯನಿರ್ವಹಿಸುವಂಥದ್ದು. ಅಂದರೆ ನಾಳೆ 4 ಗಂಟೆ ಸಮಯಕ್ಕೆ ಏನೋ ಬೆಂಗಳೂರಿನ ಸುಮಾರು ನಗರದ 32 ಮಾಕ್ ಡ್ರಿಲ್ ಏನೋ ಸದ್ದು ಮಾಡುವಂಥದ್ದು. ಈ ಒಂದು ಸದ್ದು ಮಾಡಿದಂತಹ ಹಿನ್ನೆಲೆ ಅಂದರೆ ಯಾವ ರೀತಿಯಾಗಿ ಸುರಕ್ಷಿತ ಸ್ಥಳಗಳಿಗೆ ಸಾರ್ವಜನಿಕರು ಇರಬೇಕು ಅನ್ನುವಂತಹ ಒಂದು ಸಿಗ್ನಲ್ ಕೂಡ ಕೊಡುವಂಥದ್ದು. ಈಗಾಗಲೇ ಪಾಕಿಸ್ತಾನ ಮತ್ತು ಇಂಡಿಯಾದ ಯುದ್ಧದ ಭೀತಿಯಲ್ಲಿ ಇರುವಂಥದ್ದು. ಈ ನಿಟ್ಟಿನಲ್ಲಿ ಈಗ ಸುರಕ್ಷಿತ ಕ್ರಮಗಳನ್ನು ಯಾವ ರೀತಿಯಾಗಿ ಮಾಡ್ಬೋದು, ಹಾಗೆ ಯಾವ ರೀತಿಯಾಗಿ ಸುರಕ್ಷಿತ ಜಾಗಗಳಿಗೆ ತೆರಳಬೇಕು, ಈ ರೀತಿಯ ಒಂದು ತಾಲೀಮನ್ನು ಕೂಡ ಮಾಡುವಂತಹ ಹಿನ್ನೆಲೆಯಲ್ಲಿ ನಾಳೆ ದೇಶದಾದ್ಯಂತ ಈಗಾಗಲೇ ಏನೋ ಮಾಕ್ ಡ್ರಿಲ್ ಕೂಡ ಮಾಡಲಿಕ್ಕೆ ತಯಾರಾಗಿರುವಂಥದ್ದು. ಅಂದರೆ ನಾಳೆ ಸಂಜೆ 4 ಗಂಟೆ ಸುಮಾರಿಗೆ ಈ ಒಂದು ಮಾಕ್ ಡ್ರಿಲಲ್ಲಿ ಏನೋ ಸದ್ದು ಮೊಳಗುತ್ತೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಏನೋ ಸುರಕ್ಷಿತ ಕ್ರಮಗಳನ್ನು ತೆಗೆದುಕೊಳ್ಳುವಂತಹ ಹಿನ್ನೆಲೆಯಲ್ಲಿ ಈಗ ಅಗ್ನಿಶಾಮಕ ದಳ ಹಾಗೆ ಗೃಹ ಇಲಾಖೆ ಈಗಾಗಲೇ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಿರುವಂಥದ್ದು. ಈಗಾಗಲೇ ಹೇಳಿದಾಗೆ ಏನೋ ಕಾಶ್ಮೀರದ ಪೆಹಲ್ಗಾಮಲ್ಲಿ ಏನೋ ಉಗ್ರರ ಅಟ್ಟಹಾಸ ಮೆರೆದಿದ್ರು. ಈಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಭೀತಿ ಈಗ ಎದುರಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ದೇಶದ ಭದ್ರತೆಯ ಹಿನ್ನೆಲೆಯಲ್ಲಿ ಸುರಕ್ಷಿತ ಸ್ಥಳಗಳಿಗೆ ಸಾರ್ವಜನಿಕರು ಸುರಕ್ಷಿತವಾಗಿ ಇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಒಂದು ಅಣುಕು ಪ್ರದರ್ಶನ ಮಾಡ್ತಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನಾಳೆ 4 ಗಂಟೆಗೆ ಮಾಕ್ ಡ್ರಿಲ್ ಕೂಡ ಮಾಡುವಂಥದ್ದು. ಈ ನಿಟ್ಟಿನಲ್ಲಿ ಈಗ ಬೆಂಗಳೂರಿನ ಸುಮಾರು ಪ್ರಮುಖ 32 ಈ ಒಂದು ಕೇಂದ್ರಗಳಲ್ಲೂ ಕೂಡ ಮಾಕ್ ಡ್ರಿಲ್ ಕೂಡ ಆಗುತ್ತೆ. ಈ ಮಾಕ್ ಡ್ರಿಲ್ನ ಸದ್ದು ಬಂದ ನಂತರದಲ್ಲಿ ಯಾವ ರೀತಿಯಾಗಿ ಸುರಕ್ಷಿತ ಸ್ಥಳಗಳಿಗೆ ಹೋಗಬೇಕು, ಸಾರ್ವಜನಿಕರು ತಮ್ಮನ್ನು ತಾವು ಯಾವ ರೀತಿಯಾಗಿ ಸುರಕ್ಷಿತವಾಗಿ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ಹೇಳ್ಕೊಡುವಂಥದ್ದು, ಒಂದು ರೀತಿಯಾಗಿ ಅಣುಕು ಪ್ರದರ್ಶನ ಕೂಡ ಮಾಡಿಕೊಳ್ಳುವಂಥದ್ದು. ಈ ನಿಟ್ಟಿನಲ್ಲಿ ಈಗ ಬಹುತೇಕ ಬೆಂಗಳೂರಿನ 32 ಸ್ಥಳಗಳಲ್ಲೂ ಕೂಡ ಅಂದರೆ ಅಗ್ನಿಶಾಮಕ ದಳ ಸೇರಿದಂತೆ ಹಾಗೆ ರಕ್ಷಣಾ ಇಲಾಖೆ ಕೂಡ ಈ ಒಂದು ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅಂದರೆ ನಾಳೆ ನಡೆಯುವಂತಹ ಸಂಜೆ 4 ಗಂಟೆ ಆಗುವಂತಹ ಈ ಒಂದು ಮಾಕ್ ಡ್ರಿಲ್ಗೆ ಈಗಾಗಲೇ ಏನೋ ಕೆಲವೊಂದು ಸ್ಥಳಗಳಿಗೆ ಅಧಿಕಾರಿಗಳು ಕೂಡ ಭೇಟಿ ನೀಡಿ ಯಾವ ರೀತಿಯಾಗಿ ಅದು ಕಾರ್ಯನಿರ್ವಹಿಸುತ್ತೆ ಅನ್ನುವಂಥದ್ದು, ಯಾವ ರೀತಿ ಸೈರನ್ ಆಗುತ್ತೆ, ಸೈರನ್ ಆದ ನಂತರದಲ್ಲಿ ಯಾವ ರೀತಿಯಾಗಿ ಸುರಕ್ಷಿತ ಸ್ಥಳಗಳಿಗೆ ಹೋಗಬೇಕು ಅನ್ನುವಂಥದ್ರೆ ಯುದ್ಧ ಆಗುವಂತಹ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ನಮ್ಮನ್ನು ನಾವು ರಕ್ಷಿಸಿಕೊಳ್ಬೇಕು, ಅಂದರೆ ಯಾವ ರೀತಿಯಾಗಿ ಸುರಕ್ಷಿತ ಕ್ರಮಗಳಿಗಾಗಲಿ ಹೋಗಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಸಂದೇಶ ಕೊಡುವಂತಹ ಉದ್ದೇಶದಿಂದಾಗಿ ಈಗ ನಾಳೆ ಮಾಕ್ ಡ್ರಿಲ್ ಕೂಡ ಅಂದರೆ ತಾಲೀಮನ್ನು ಕೂಡ ಮಾಡುವಂಥದ್ದು. ಈ ನಿಟ್ಟಿನಲ್ಲಿ ಈಗ ಬಹುತೇಕ ಬೆಂಗಳೂರಿನಲ್ಲಿ ಹೈ ಅಲರ್ಟ್ ಅನ್ನು ಕೂಡ ಮಾಡಿರುವಂಥದ್ದು. ಗೃಹ ಇಲಾಖೆ ಆಗಿರ್ಬೋದು, ಹಾಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು, ಅಧಿಕಾರಿಗಳು ಕೂಡ ಮಹತ್ತರವಾದಂತಹ ಸಭೆಗಳನ್ನು ಕೂಡ ಮೀಟಿಂಗನ್ನು ಕರೆದು ನಾಳೆ 4 ಗಂಟೆ ಆಗುವಂತಹ ಮಾಕ್ ಡ್ರಿಲ್ಗೆ ಈಗ ಸಕಲ ತಯಾರಿಗಳನ್ನು ಮಾಡ್ಕೊಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.